ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋ ಪಾಠದೊಳಗೆ ರಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಸ್ಥಾಯಿ ಭಾವ, ರಸಭಾವ, ಸಂಚಾರಿ ಭಾವಗಳ ಬಗ್ಗೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಪಾಠವನ್ನು ಅವಲೋಕನ ಮಾಡಿದ್ದೀವಿ, ತಿಳಿದುಕೊಂಡಿದ್ದೀವಿ. ಇವತ್ತು ಅದೇ ರಸ ಸಿದ್ಧಾಂತದ ಮುಂದುವರೆದ ಭಾಗ. ಆ ಮುಂದುವರೆದ ಭಾಗದೊಳಗೆ ರಸ ಸಿದ್ಧಾಂತವನ್ನು ತಿಳಿಸಲ್ಪಟ್ಟಂತಹ, ರಸ ಸಿದ್ಧಾಂತವನ್ನು ನಿರ್ಮಾಣ ಮಾಡಿದಂತಹ ಕಾವ್ಯ ಮೀಮಾಂಸಕಾರ ಯಾರು ಅಂತಂದ್ರೆ ಭರತ ಮುನಿ. ಈ ಭರತ ಮುನಿ ರಚನೆ ಮಾಡಿದಂತಹ ಕೃತಿ ಯಾವುದು ಅಂತಂದ್ರೆ ನಾಟ್ಯಶಾಸ್ತ್ರ. ನಾಟ್ಯಶಾಸ್ತ್ರ ಕೃತಿಯೊಳಗ ತನ್ನ ರಸ ಸಿದ್ಧಾಂತದ ಸೂತ್ರವನ್ನ ಏನ್ ಮಾಡ್ತಾ ಇದ್ದಾನಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾನ. ಏನು ಅಂತಂದ್ರೆ ವಿಭಾವ, ಅನುಭಾವ, ವ್ಯಭಿಚಾರಿ, ಸಂಯೋಗಾದ್ರ ರಸ ನಿಷ್ಪತ್ತಿ. ಅಂದ್ರೆ ರಸ ನಿಷ್ಪತ್ತಿ. ನಿಷ್ಪತ್ತಿ ಅಂದ್ರೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ ನಿಷ್ಪನ್ನ ಅಂತ ಹೇಳ್ತೀವಿ. ಹುಟ್ಟು. ನಿಷ್ಪತ್ತಿ ಅಂತಂದ್ರೆ ಹುಟ್ಟು, ಜನನ ಅಂತ ಹೇಳ್ತೀವಿ. ಕಂಡು ಬರುವುದು. ಸಾಹಿತ್ಯದ ದೃಷ್ಟಿಯೊಳಗೆ ಅವಲೋಕನ ಮಾಡಿದಾಗ ರಸ ನಿಷ್ಪತ್ತಿ ಅಂತಂದ್ರೆ ಹುಟ್ಟು, ಜನನ ಯಾವ್ಕರ ಮೂಲಕವಾಗಿ ಆಗ್ತೈತಿ ಅಂತಂದ್ರೆ ವಿಭಾವದ ಮೂಲಕ, ಅನುಭಾವದ ಮೂಲಕ. ವ್ಯಭಿಚಾರಿ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ವ್ಯಾಪಾರ ಅಂತ ಕರಿತೀವಿ. ವ್ಯಭಿಚಾರಿ ಅಂತಂದ್ರೆ ವ್ಯಾಪಾರ ಅಂತ ಹೇಳ್ತೀವಿ. ಅಂದ್ರೇನು, ಇವೆರಡೂ ಸಮ್ಮಿಳಿತವಾದಾಗ, ಒಂದಕ್ಕೊಂದು ವಿನಿಮಯವಾದಾಗ, ಒಂದಕ್ಕೊಂದು ಅರಿತುಕೊಂಡಾಗ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ವ್ಯಾಪಾರ ಉಂಟಾಗ್ತೈತಿ. ಕೊಡುಕೊಳ್ಳುವಿಕೆ ಅಂತ ಕರಿತೇವೆ ನಾವು. ಆ ಕೊಡುಕೊಳ್ಳುವಿಕೆ ಉಂಟಾದಾಗ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಸಂಯೋಗಾದ್ರ, ಕೂಡಿದಾಗ, ವಿಭಾವ ಅನುಭಾವ ಎರಡೂ ಕೂಡಿದಾಗ ಅಲ್ಲಿ ರಸ ನಿಷ್ಪತ್ತಿ ಆಗುತ್ತದೆ ಅನ್ನೋದನ್ನ ಭರತ ಮುನಿ ಏನ್ ಮಾಡ್ತಾ ಇದ್ದಾನಂತಂದ್ರ ತನ್ನ ಸಿದ್ಧಾಂತವನ್ನ ಸ್ಪಷ್ಟಪಡಿಸ್ತಾ ಇದ್ದಾನ. ಇದನ್ನ ಯಾವ ರೀತಿಯಾಗಿ ಸ್ಪಷ್ಟಪಡಿಸ್ತಾ ಇದ್ದಾನ ಅನ್ನುವುದನ್ನ ಈ ಎರಡು ವಿಚಾರ, ವಿಭಾವ ಅಂದ್ರೇನು, ಅನುಭಾವ ಅಂದ್ರೇನು, ಅವು ಎರಡು ವಿಚಾರ ನಮ್ಗೆ ಸ್ಪಷ್ಟ ಆಯಿತು ಅಂತಂದ್ರೆ ರಸ ನಿಷ್ಪತ್ತಿ ಯಾವ ರೀತಿಯಾಗಿ ಆಗ್ತೈತಿ, ರಸ ಯಾವ ರೀತಿಯಾಗಿ ಹುಟ್ಟತೈತಿ ಅನ್ನೋದು ನಮಗೇನಾಗ್ತೈತಿ ಅಂತಂದ್ರೆ ತಿಳಿದು ಬರ್ತೈತಿ. ಹಾಗಾಗಿ ಇಲ್ಲಿ ಎರಡು ವಿಚಾರವನ್ನ ಅವಲೋಕನ ಮಾಡೋಣ. ಮೊದಲು ವಿಭಾವ. ವಿಭಾವ ಅಂದರೇನು ಅನ್ನೋದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ಕಳೆದ ಪಾಠದೊಳಗೆ ನಾನು ಹೇಳಿದ್ದೆ ಏನು ಅಂತಂದ್ರೆ ಸ್ಥಾಯಿ ಭಾವ ಹೇಳಿದ್ದೆ. ಸ್ಥಾಯಿ ಭಾವ. ಸ್ಥಾಯಿ ಭಾವ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರ್ತಕ್ಕಂತಹ ಭಾವಗಳು. ಸ್ಥಾಯಿ ಭಾವಗಳು ಅಂತಂದ್ರೆ ಭರತನ ಪ್ರಕಾರ 8 ಸ್ಥಾಯಿ ಭಾವಗಳು. 8 ಸ್ಥಾಯಿ ಭಾವಗಳು ಏನಾಗಿರ್ತಾವು ಅಂತಂದ್ರ ಇವು ಶಾಶ್ವತವಾಗಿರ್ತಾವ. ಸಂಚಾರಿ ಭಾವಗಳು 33. ಸಂಚಾರಿ ಭಾವಗಳು 33. ಅವು ಆಗಿಂದಾಗಿ ಏನಾಗ್ತಾ ಇದ್ದಾವು ಅಂತಂದ್ರ ಬಂದು ಹೋಗ್ತಾ ಇರ್ತಾವ. ಇಲ್ಲಿ ಸ್ಥಾಯಿ ಭಾವಗಳು 8 ಯಾವತ್ತಿಗೂ ಏನಾಗಿರ್ತಾವು ಅಂತಂದ್ರ ಸೂಕ್ತ ವ್ಯವಸ್ಥೆಯಲ್ಲಿ ಇರ್ತಾವ. ಸೂಕ್ತ ವ್ಯವಸ್ಥೆಯಲ್ಲಿ ಅಂತಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಇರ್ತಾವ. ಇಂತಹ ಶಾಶ್ವತವಾಗಿ ಇರ್ತಕ್ಕಂತಹ ಸ್ಥಾಯಿ ಭಾವಗಳು ಅವು ಮೇಲೇಳಬೇಕು ಅಂತಂದ್ರ ನಮಗೇನು ಬೇಕು ಅಂತಂದ್ರ ಒಂದು ನಿಮಿತ್ತ ಬೇಕು. ನಿಮಿತ್ತ ಅಂತ ಕರೀತಾ ಇದ್ದಾನ ಇಲ್ಲಿ ಭರತ ಮುನಿ. ನಿಮಿತ್ತ ಅಂತ ಹೇಳ್ತಾ ಇದ್ದಾನ. ನಿಮಿತ್ತ ಅಂತಂದ್ರೆ ಬೇರೆ ಏನೂ ಅಲ್ಲ. ನಿಮಿತ್ತ ಅಂತಂದ್ರೆ ಇದರ ಅರ್ಥ ಕಾರಣ ಅಂತ ಹೇಳ್ತೀವಿ, ರೀಸನ್. ಸೂಕ್ತ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಸ್ಥಾಯಿ ಭಾವಗಳು. ಸ್ಥಾಯಿ ಭಾವಗಳು ಅಂತಂದ್ರೆ ರತಿ, ಹಾಸಸ್ಯ, ಶೋಕಸ್ಯ, ಕ್ರೋಧೋತ್ಸಾಹ, ಇಲ್ಲಿ ವಿಚಾರಗಳನ್ನ ಹೇಳ್ತಾ ಇದ್ದಾನ. ರತಿ, ಹಾಸಸ್ಯ, ಶೋಕಸ್ಯ, ಕ್ರೋಧೋತ್ಸಾಹ ಅನ್ನೋದನ್ನ ಹೇಳ್ತಾ ಇದ್ದಾನ. ರತಿ ಅಂತಂದ್ರೆ ಶೃಂಗಾರ ರಸ, ಹಾಸ ಅಂತಂದ್ರೆ ಹಾಸ್ಯ ರಸ. ಇವು ಅಂದ್ರೆ ಏನು, ಶೃಂಗಾರ ರಸ ಹುಟ್ಟಬೇಕು ಅಂತಂದ್ರೆ ರತಿ ಭಾವ, ಸ್ಥಾಯಿ ಭಾವ ಅಂತ ಕರಿತೀವಿ. ಇದು ಹೊರ ಬರಬೇಕು ಅಂತಂದ್ರೆ ನಮಗೇನು ಬೇಕು, ನಿಮಿತ್ತ ಬೇಕು, ಕಾರಣ ಬೇಕು. ಹಾಸ ಅಂತಂದ್ರೆ ಹಾಸ್ಯರಸ. ಹಾಸ್ಯರಸ ಅಂತಂದ್ರೆ ನಗು ಅಂತ ಹೇಳ್ತೀವಿ, ವಿನೋದ ಅಂತ ಹೇಳ್ತೀವಿ, ಕಾಮಿಡಿ ಅಂತ ಕರಿತಾ ಇದ್ದೀವಿ. ಅದು ಹೊರ ಬರಬೇಕು ಅಂತಂದ್ರೆ ನಿಮಿತ್ತಗಳು ಬೇಕು, ಕಾರಣಗಳು ಬೇಕು. ಇದನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಇಲ್ಲಿ ವಿಭಾವ ಅಂತ ಕರಿತಾ ಇದ್ದಾನ. ಇಂತಹ ವಿಭಾವವನ್ನ ಹೇಳ್ತಾ ಇದ್ದಾನ. ಸೂಕ್ತ ವ್ಯವಸ್ಥೆಯಲ್ಲಿರುವ ಸ್ಥಾಯಿ ಭಾವ ಒಂದು,
ಮನುಷ್ಯರಲ್ಲಿ ಮೇಲೆದ್ದು ಪ್ರಕಟವಾಗಬೇಕಾದರೆ ಏನಾದರೂ ಒಂದು ಕಾರಣವಾಗಲೇಬೇಕು. ಏನಾದರೂ ಒಂದು ಕಾರಣ, ರೀಸನ್ ಇರಲೇಬೇಕು. ಹಾಗೇ ಸುಮ್ಮನೆ ನಗಂಗಿಲ್ಲ, ಹಾಗೇ ಕೋಪಗೊಳ್ಳಂಗಿಲ್ಲ, ಹಾಗೇ ನಾವು ಕ್ರೋಧವನ್ನ ವ್ಯಕ್ತಪಡಿಸುವುದಿಲ್ಲ. ಎಲ್ಲದಕ್ಕೂ ಒಂದು ಕಾರಣ ಬೇಕು, ಎಲ್ಲದಕ್ಕೂ ಒಂದು ರೀಸನ್ ಬೇಕು. ಹಾಗೇ ಸುಮ್ಮನೆ ನಗ್ತಾ ಇದ್ದೇವೆ ಅಂತಂದ್ರೆ ಹುಚ್ಚ ಅಂತ ಕರೀತಾರೆ. ಹಾಗೇ ಕೋಪಗೊಳ್ತಾ ಇದ್ದೇವೆ ಅಂತಂದ್ರೆ ಬುದ್ಧಿ ಭ್ರಮಣೆ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಒಂದು ನಿಮಿತ್ತ ಬೇಕು. ಈ ವಿಷಯಕ್ಕೆ ನಗ್ತಾ ಇದ್ದಾನ, ಇಂತಹ ವಿಷಯಕ್ಕೆ ಕೋಪಗೊಳ್ತಾ ಇದ್ದಾನ, ಇಂತಹ ವಿಷಯಕ್ಕೆ ಆತ ಗಂಭೀರನಾಗಿದ್ದಾನ, ಇಂತಹ ವಿಷಯಕ್ಕೆ ಆತ ಶಾಂತವಾಗಿದ್ದಾನ, ಇಂತಹ ವಿಷಯಕ್ಕೆ ಆತ ಏನಾಗಿದ್ದಾನ ಅಂತಂದ್ರ ಕರುಣರಸವನ್ನ ಹೊಂದಿದ್ದಾನ. ಈ ವಿಚಾರಗಳು ಇದ್ದಾಗ ಏನಾಗ್ತಾ ಇದೆ ಅಂತಂದ್ರ ಅದು ನಿಮಿತ್ತ, ಅದು ಕಾರಣ ಅಂತ ಕರಿತಾ ಇದ್ದೀವಿ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನ. ಅವು ಪ್ರಕಟವಾಗಬೇಕಾದರೆ ಏನಾದರೂ ಒಂದು ಕಾರಣವಾಗಲೇಬೇಕು. ಅಳುವುದಕ್ಕಾಗಲಿ, ನಗುವುದಕ್ಕಾಗಲಿ, ಕೋಪಗೊಳ್ಳುವುದಕ್ಕಾಗಲಿ, ಉತ್ಸಾಹಗೊಳ್ಳುವುದಕ್ಕಾಗಲಿ ನಿಮಿತ್ತಗಳು ಬೇಕು. ಭರತ ಮುನಿ ಹೇಳ್ತಾ ಇದ್ದಾನೆ, ನಿಮಿತ್ತಗಳು ಬೇಕು. ಹೀಗೆ ಯಾವುದಾದರೂ ಒಂದು ಸ್ಥಾಯಿ ಭಾವ, ಯಾವುದಾದರೂ ಅಂತಂದ್ರೆ ಈ 8 ಸ್ಥಾಯಿ ಭಾವದೊಳಗೆ ಯಾವುದಾದ್ರೂ ಇರಲಿ, ಅದು ಶೃಂಗಾರನೇ ಇರಲಿ, ರತಿನೇ ಇರಲಿ, ಹಾಸ್ಯವೇ ಇರಲಿ, ಕ್ರೋಧವೇ ಇರಲಿ, ಉತ್ಸಾಹವಿರಲಿ, ಯಾವುದೇ ಇರಲಿ, ಯಾವುದಾದರೂ ಒಂದು ಸ್ಥಾಯಿ ಭಾವ ಪ್ರಕಟವಾಗಬೇಕಾದರೆ, ತೋರಿಗೊಳ್ಳೋದು ಅಂತಂದ್ರೆ ಕಾಣಬೇಕು. ಉಂಟಾಗುವ ನಿಮಿತ್ತಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅದು ವಿಭಾವ ಅಂತ ಕರಿತೀವಿ. ಅದು ಕಂತು ಅಂತಂದ್ರೆ ನಾವು ನಮ್ಮಷ್ಟಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಇದು ವಿಭಾವ ಹೆಂಗ ಕಾಣಬೇಕು ಅಂತಂದ್ರ ತೋರ್ಬೇಕು ಅಂತಂದ್ರ ನಮ್ಮಷ್ಟಕ್ಕೆ ನಾವು ಒಂದು ಕಾದಂಬರಿನೋ ನಾಟಕನೋ ಪತ್ರಿಕೆನೋ ಏನಾದ್ರೂ ಒಂದು ಓದ್ಕೋತ ಕೂತಿರ್ತೀವಿ. ಓದ್ಕೋತ ಕುಂತೊಳಗ ಆ ವಿಷಯದೊಳಗೆ ನಾವು ತಲ್ಲೀನರಾಗಿರ್ತೀವಿ, ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡ್ತಿರ್ತೀವಿ. ಆ ವಿಷಯ ಏನಾದ್ರೂ ಹಾಸ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಇತ್ತು ಅಂತಂದ್ರೆ ನಮ್ಮಷ್ಟಕ್ಕೆ ನಾವು ನಗುವನ್ನ ತೋರಿಸ್ತೇವೆ, ಮಂದಸ್ಮಿತರು ಅಂತ ನಾವು ಕರಿತೀವಿ. ನಮ್ಮಷ್ಟಕ್ಕೆ ನಾವು ನಗತೇವೆ, ನಮ್ಮಷ್ಟಕ್ಕೆ ನಾವು ಆ ನಗುವನ್ನ ಹೊರ ಹಾಕ್ತೇವೆ. ಅದು ನೋಡುಗರ ಕಣ್ಣಿಗೆ, ನಮ್ಮನ್ನು ನೋಡುಗರ ಕಣ್ಣಿಗೆ ಏನಾಗ್ತೈತಿ ಅಂತಂದ್ರೆ ಅದು ಒಂದು ರೀತಿಯಾದಂತಹ ಒಂದು ವಿಚಿತ್ರ ಭಾವನೆ ಕಾಣ್ತೈತಿ. ಯಾಕ ಅಂತ ಕೇಳ್ತಾರ, ಯಾಕೆ ಒಬ್ಬನ ನಗಾಕತ್ತಿ ಅಂತ ಕೇಳ್ತಾರ, ಯಾಕೆ ಒಬ್ಬಕ್ಕೆ ನಗಾಕತ್ತಿ ಅಂತ ಕೇಳ್ತಾರ. ಏನು ಇಲ್ಲ, ಇಂತಹ ವಿಷಯ ಬಂತು, ಬೀಚೆಯವರದು ಒಂದು ನಾನು ಸಾಹಿತ್ಯ ಓದಾಕತ್ತಿದ್ದೆ, ಅದಕ್ಕೆ ನನಗೆ ನಗು ಬಂತು. ಬೀಚೆಯವರ ಹಾಸ್ಯ ಸಾಹಿತ್ಯವನ್ನ ಓದಾಕತ್ತಿದ್ದೆ, ಅವರ ಒಂದು ಹಾಸ್ಯ ಸಾಹಿತ್ಯದ ತುಣುಕು ಏನಾಯ್ತು ಅಂತಂದ್ರೆ ನನಗೆ ನಗು ಬಂತು. ಇದು ನಿಮಿತ್ತ. ಈ ರೀತಿಯಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲ ಯಾವುದೋ ಒಂದು ನಾಟಕವನ್ನ ನೋಡ್ತಿರ್ತೀವಿ, ಅಲ್ಲಿ ಹಾಸ್ಯ ದೃಶ್ಯ ಬಂತು ಅಂತಂದ್ರೆ ಅವರ ಧ್ವನಿಗಳನ್ನ ಕೇಳಿ, ಹಾಸ್ಯದ ಮಾತುಗಳನ್ನ ಕೇಳಿ, ಆ ಪಾತ್ರದಲ್ಲಿ ಇರ್ತಕ್ಕಂತಹ ಧ್ವನಿಗಳನ್ನ ಕೇಳುವಂತಹ ಶ್ರೋತೃ ವರ್ಗಕ್ಕೆ, ಪ್ರೇಕ್ಷಕ ವರ್ಗಕ್ಕೆ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ಹಾಸ್ಯ ಉಂಟಾಗ್ತೈತಿ, ಹಾಗಾಗಿ ಅಲ್ಲಿ ನಗು ಉಂಟಾಗ್ತೈತಿ. ಇದು ಏನಾಗ್ತಾ ಇದೆ ಅಂತಂದ್ರೆ ನಿಮಿತ್ತ ಅಂತ ನಾವು ಕಾಣ್ತಾ ಇದ್ದೀವಿ. ಈಗ ಕಿರುತೆರೆಯೊಳಗ, ಟಿವಿ ವಾಹಿನಿಯೊಳಗ ಕಾಮಿಡಿ ದೃಶ್ಯಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನೋಡ್ತಾ ಇದ್ದೀವಿ, ಹಾಸ್ಯ ದೃಶ್ಯಗಳನ್ನ ನಾವು ಕಾಣ್ತಾ ಇದ್ದೀವಿ, ರಿಯಾಲಿಟಿ ಶೋಗಳನ್ನ ನಾವು ಕಾಣ್ತಾ ಇದ್ದೀವಿ. ಆ ದೃಶ್ಯಕ್ಕೆ ತಕ್ಕಂತೆ ನಮ್ಮ ಮನಸ್ಸು ಏನಾಗ್ತೈತಿ ಅಂತಂದ್ರೆ ಆಯಾ ದೃಶ್ಯ ಆಯಾ ಸಮಯಕ್ಕೆ ಸ್ಥಾಯಿ ಭಾವಗಳು ಮೇಲೇಳ್ತಾ ಇದ್ದಾವು. ಅದಕ್ಕೆ ನಾವು ಹಾಸ್ಯವನ್ನ ತೋರಿಸ್ತೀವಿ, ಕೋಪವನ್ನ ವ್ಯಕ್ತಪಡಿಸ್ತೀವಿ, ಗಂಭೀರತೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಅಲ್ಲಿ ಕರುಣರಸ ಹುಟ್ಟುತ್ತಾ ಇದೆ, ಅಳುವಂತಹ ಸೀನ್ ಇತ್ತು ಅಂತಂದ್ರೆ, ಅಳುವಂತಹ ದೃಶ್ಯ ಇತ್ತು ಅಂತಂದ್ರೆ, ಗಂಭೀರ ಚಿತ್ತವಾಗಿತ್ತು ಅಂತಂದ್ರೆ, ಬಿಭತ್ಸ ದೃಶ್ಯಗಳು ಇತ್ತು ಅಂತಂದ್ರೆ ಆಯಾ ಸ್ಥಾಯಿ ಭಾವಕ್ಕೆ ತಕ್ಕಂತೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ಪಂದಿಸುವಂತಹ ಕೆಲಸ. ಆ ಸ್ಪಂದಿಸುವುದಕ್ಕೆ ನಿಮಿತ್ತ ಕಾರಣ ಅಂತ ಕರಿತಾ ಇದ್ದೀವಿ. ಇಲ್ಲಿಯೂ ಭರತ ಮುನಿ ಏನ್ ಮಾಡ್ತಾ ಇದ್ದಾನಂತಂದ್ರೆ ಅದೇ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನ. ನಿಮಿತ್ತಕ್ಕೆ ನಾವು ವಿಭಾವ ಅಂತ ಕರಿತಾ ಇದ್ದೀವಿ. ಇಂತಹ ವಿಭಾವದೊಳಗೆ ಏನಾಗ್ತಾ ಇದೆ ಅಂತಂದ್ರೆ 2 ಪ್ರಕಾರ. ಒಂದು ಆಲಂಬನ ವಿಭಾವ, ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ ಉದ್ದೀಪನ ವಿಭಾವ. ಆಲಂಬನ ವಿಭಾವ, ಉದ್ದೀಪನ ವಿಭಾವ ಅಂತ ಹೇಳ್ತಾ ಇದ್ದಾನ. ಏನು ಆಲಂಬನ ಅಂತಂದ್ರೆ, ಆಲಂಬನ ವಿಭಾವ ಅಂದರೆ ಯಾವುದಾದರೊಂದು ಭಾವದ ಉದಯಕ್ಕೆ ಉಂಟಾಗುವ ಮೂಲ ಕಾರಣಕ್ಕೆ ಆಲಂಬನ ವಿಭಾವ ಎಂದು ಕರೆಯುತ್ತೇವೆ. ಯಾವುದಾದರೂ ಒಂದು
ಭಾವದ ಉದಯಕ್ಕೆ ಉಂಟಾಗುವ ಮೂಲ ಕಾರಣಕ್ಕೆ ಫಸ್ಟ್ ರೀಸನ್ ಅಂತ ನಾವು ಕರಿತಾ ಇದ್ದೀವಿ. ಫಸ್ಟ್ ರೀಸನ್ ಅಂತ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ವ್ಯಕ್ತಪಡಿಸ್ತಾ ಇದ್ದೀವಿ. ಅದಕ್ಕ ಆಲಂಬನ ವಿಭಾವ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾನ. ಅಂದ್ರೆ ಏನು? ಆಶ್ರಯ ಎಂದರ್ಥ. ಆ ಒಂದು ರಸಭಾವ ಅಥವಾ ಸ್ಥಾಯಿಭಾವ ಮನುಷ್ಯನೊಳಗ ಇದ್ದೇ ಇರ್ತಾ ಇದೆ. ಅದು ಪ್ರಕಟವಾಗಬೇಕಾದ್ರೆ ಮೂಲ ಕಾರಣಕ್ಕೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾನ. ಇದು ಏನಾಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾದಂತಹ ಕೆಲಸ. ಮೂಲ ಕಾರಣಕ್ಕೆ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಮೂಲ ಕಾರಣ ಅಂತಂದ್ರೆ ಸಾಹಿತ್ಯ ಕೃತಿಯನ್ನ ಓದೋದು ಬ್ಯಾಡಿಗೆ, ಚಲನಚಿತ್ರವನ್ನ ನೋಡೋದಾದ್ರೂ ಆಗಿರ್ಬೋದು, ನಾಟಕವನ್ನ ನೋಡೋದರೂ ಆದರೂ ಆಗಿರ್ಬೋದು. ಇವೆರಡೂ ಸಂದರ್ಭದೊಳಗೆ ನಮಗೆ ಮೂಲ ಕಾರಣವನ್ನ ನಾವು ಹುಡುಕೊಳ್ಬೇಕು. ಅಥವಾ ಮುಂದೆ ಆಗ್ತಕ್ಕಂತಹ ಕಾರ್ಯಗಳ ಬಗ್ಗೆ ಇವತ್ತೇ ಎಚ್ಚರಗೊಳ್ಳುವುದು ಅಂತ ತಿಳ್ಕೋಬೇಕು. ಈಗ ಚಲನಚಿತ್ರ ಒಂದೇ ನಾವು ಏನ್ ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ಮೂಲ ಕಾರಣ ಅಂತಕ್ಕಂತಹ ವಿಚಾರ. ಇವತ್ತಿನ ಚಲನಚಿತ್ರಗಳು ಹೆಂಗ ಬಿಡುಗಡೆ ಆಗ್ತಾವು ಅಂತಂದ್ರ ಅದ ನಿಮಗೆಲ್ಲ ಗೊತ್ತು. ಹಿಂದೆಲ್ಲ ಚಲನಚಿತ್ರಗಳು ಬಿಡುಗಡೆ ಆಗ್ತಾವು ಅಂತಂದ್ರೆ ಹೆಂಗ ತೋರಿಸ್ತಾ ಇದ್ರು ಅಂತಂದ್ರ ಪೋಸ್ಟರ್ಗಳನ್ನ ಅಂಟಿಸ್ತಾ ಇದ್ರು. ಅದು ಚಲನಚಿತ್ರ ಮಂದಿರಗಳಲ್ಲಿ ದೊಡ್ಡ ಪೋಸ್ಟರ್ ಮಗ್ಲ ಮತ್ತೊಂದು ಪೋಸ್ಟರ್ ಹಾಕ್ತಿತ್ತು. ಮುಂದಿನ ಚಲನಚಿತ್ರ ಬರುವುದು ಯಾವುದು, ಕಮಿಂಗ್ ಸೂನ್ ಅಂತ ಒಂದು ಪೋಸ್ಟರ್ ಹಚ್ತಿದ್ರು. ಅವಾಗ ಏನಾಗ್ತಿತ್ತು ಅಂತಂದ್ರೆ ನೋಡುವಂತಹ ಪ್ರೇಕ್ಷಕರು ಮುಂದಿನ ಶುಕ್ರವಾರ ಇಷ್ಟನೇ ತಾರೀಕಿನ ಶುಕ್ರವಾರಕ್ಕೆ ಇಂತಹ ಚಲನಚಿತ್ರ, ಅದು ರಾಜಕುಮಾರದ್ದು, ವಿಷ್ಣುವರ್ಧನ್ದೋ, ಮತ್ಯಾರದ್ದೋ, ಸುದೀಪೋ, ದರ್ಶನೋ ಯಾವುದೋ ಒಂದು. ಅವಾಗ ಆ ಪೋಸ್ಟರ್ ನೋಡಿದ ತಕ್ಷಣ ಶೀರ್ಷಿಕೆಯನ್ನ, ಅದರ ಚಿತ್ರದ ಟೈಟಲ್ ಅನ್ನು ನೋಡಿದಾಗ ಅವಾಗ ಪ್ರೇಕ್ಷಕನಿಗೆ ಮನಸ್ಸಿನೊಳಗೆ ಒಂದು ವಿಚಾರ, ಈ ಚಲನಚಿತ್ರ ಹೆಂಗಿರಬಹುದು, ಅಲ್ಲಿ ದೃಶ್ಯಗಳು ಹೆಂಗಿರಬಹುದು, ರಾಜಕುಮಾರ ಅಥವಾ ನಾಯಕ ನಟ ಯಾವ ರೀತಿಯಾಗಿ ಫೈಟ್ ಮಾಡಬಹುದು, ಅದು ಮನುಷ್ಯನೊಳಗೆ ಏನಾಗ್ತೈತಿ ಅಂತಂದ್ರೆ ಆಲೋಚನೆ ನಾವು ಮಾಡ್ತೀವಿ. ಇದು ಆ ಕಾಲದ್ದು. ಈಗೆಲ್ಲ ಕಾಲಮಾನ ಬದಲಾಗೈತಿ. ಸಾಮಾಜಿಕ ಮಾಧ್ಯಮಗಳು ಏನಾಗ್ಯವು ಅಂತಂದ್ರೆ ಬಹಳಷ್ಟು ವೇಗವಾಗಿ ಬದಲಾವಣೆ ಆಕ್ಕವು. ಇವತ್ತು ಚಲನಚಿತ್ರ ಹೆಂಗ ರಿಲೀಸ್ ಆಕ್ಕವು ಅಂತಂದ್ರೆ ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮಲ್ಲಿರ್ತಕ್ಕಂತಹ ಈ ತಂತ್ರಜ್ಞಾನಗಳಲ್ಲಿಯೇ ಇವತ್ತು ಏನಾಗ್ತಾವು ಅಂತಂದ್ರೆ ಸಣ್ಣ ಸಣ್ಣ ತುಣುಕುಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಕಮಿಂಗ್ ಸೂನ್ ಅಂತಿಕೆ ಏನ್ ಮಾಡ್ತಾರ ಅಂತಂದ್ರೆ ಬಿಡ್ತಾ ಇದ್ದಾರೆ. 1 ನಿಮಿಷದ್ದೋ 2 ನಿಮಿಷದ್ದೋ ಇಡೀ ಚಲನಚಿತ್ರದಲ್ಲಿ ಇರ್ತಕ್ಕಂತಹ ಪ್ರಮುಖ ಅಂಶಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾರ ಅಂತಂದ್ರ ಸಾಮಾಜಿಕ ಜಾಲತಾಣದೊಳಗ ಅದನ್ನ ಬಿಟ್ಟು ಬಿಡ್ತಾರ. ಯೂಟ್ಯೂಬ್ದೊಳಗೆ ಬಿಡ್ತಾ ಇದ್ದಾರ, ಫೇಸ್ಬುಕ್ ನೊಳಗ್ ಬಿಡ್ತಾ ಇದ್ದಾರ, ಟ್ವಿಟರ್ ನೊಳಗ್ ಬಿಡ್ತಾ ಇದ್ದಾರ. ಎಲ್ಲ ರೀತಿಯಾದಂತಹ ಸಾಮಾಜಿಕ ಜಾಲತಾಣದೊಳಗ ಬಿಟ್ಟು ಬಿಡ್ತಾ ಇದ್ದಾರ. ಅಭಿಮಾನಿಗಳು ಅದನ್ನ ನೋಡ್ತಾ ಇದ್ದಾರ. 2 ನಿಮಿಷದ ಆ ಏನಂತ ಕರಿತೀರ ಅದಕ್ಕೆ ಆ ಒಂದು ಪಿಕ್ಚರ್ದ ಮೂಲ ಅವತರಣಿಕೆಯ ಎಲ್ಲ ಅಂಶಗಳು, ಪ್ರಮುಖ ಅಂಶಗಳು ನಮಗೆ ಏನಾಗ್ತಾವು ಅಂತಂದ್ರೆ ಕಂಡು ಬಂದ್ಬಿಡ್ತಾ ಇದ್ದಾವು. ಆರಂಭದಿಂದ ಅಂತಿಮವರೆಗೆ ಏನೇನು ಹೈಲೈಟ್ಸ್ ಅದಾವೋ ಅವೆಲ್ಲವನ್ನ ಏನ್ ಮಾಡ್ತಾರ ಅಂತಂದ್ರೆ ಫ್ಯಾಕ್ಟ್ಸ್ ಆಫ್ ಸೆಕೆಂಡ್ 20 ಸೆಕೆಂಡಿಗೆ ಒಂದೊಂದು ಬದಲಾವಣೆ ಮಾಡಿಬಿಡ್ತಾರ. ನೋಡುವಂತಹ ವ್ಯಕ್ತಿಗೆ ಏನಾಗ್ತೈತಿ ಅಂತಂದ್ರೆ ಇಷ್ಟನೇ ತಾರೀಕಿಗೆ ರಿಲೀಸ್ ಆಗ್ತೈತಿ ಅಂತಂದ್ರೆ ನಾವು ಫಸ್ಟ್ ಡೇ ಫಸ್ಟ್ ನೋಡ್ಬೇಕು. ಮೂಲ ಕಾರಣ ಅಲ್ಲಿ ಇರತಕ್ಕಂತಹ ಸಾಹಸ ದೃಶ್ಯಗಳಾಗಿದ್ರು ಆಗಿರ್ಬೋದು, ನೃತ್ಯ ಡಾನ್ಸ್ ಸೀನ್ಗಳಾದ್ರೂ ಆಗಿರ್ಬೋದು, ಎಲ್ಲವೂ ಪರಿಣಾಮ ಬೀರ್ತೈತಿ. ನೋಡ್ಲೇಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಉಂಟಾಗತ್ತ. ಅದಕ್ಕೆ ನಾವು ಮೂಲ ಕಾರಣ ಅಂತ ಕರಿತೀವಿ. ಇದು ಆಲಂಬನ ವಿಭಾವ ನಿಮ್ಮ ವಿಚಾರಕ್ಕೆ ಬಿಟ್ಟು. ಇನ್ನ ಸಾಹಿತ್ಯಿಕ ವಿಚಾರಕ್ಕೆ ನಾವು ಬಂದ್ರೆ ಓದುವಂತಹ ಆಸಕ್ತಿ ಉಳ್ಳಂತಹ ವ್ಯಕ್ತಿಗಳು, ಸಾಹಿತ್ಯದ ಮೇಲೆ ಅಗಾಧವಾದಂತಹ ಅಭಿಮಾನ ಉಳ್ಳಂತಹ ವ್ಯಕ್ತಿಗಳಿಗೆ ಅಲ್ಲಿ ಮೂಲ ಕಾರಣವನ್ನ ನಾನು ಹೇಳ್ತಾ ಇದ್ದೀನಿ. ಏನು? ಇವತ್ತು ಒಬ್ಬ ಕವಿಯ ಒಂದು ಕವನ ಸಂಕಲನ ಹೊರ ಬರ್ತೈತಿ. ಆ ಕವನ ಸಂಕಲನದ ಶೀರ್ಷಿಕೆಯನ್ನ ನೋಡಿದಾಗ, ಮುಖಪುಟವನ್ನ ನೋಡಿದಾಗ ಅದನ್ನು ಕೊಂಡುಕೊಳ್ಳಬೇಕು, ಕವಿತೆಗಳನ್ನ ಓದಬೇಕು. ಮೈಸೂರು ಮಲ್ಲಿಗೆ ಕವನ ಸಂಕಲನ ನೋಡಿದ ತಕ್ಷಣವೇ ಏನಾಗ್ತಾ ಇದೆ ಅಂತಂದ್ರೆ KS ನರಸಿಂಹಸ್ವಾಮಿ ಅವರ ಕವಿತೆಗಳು ಬಹಳಷ್ಟು ಏನಾಗಿರ್ತಾವು ಅಂತಂದ್ರೆ ಒಳ್ಳೆಯ ಭಾವಗೀತೆಗಳು ಇದ್ದಾವು, ಒಳ್ಳೆಯ ಕವನಗಳು ಇದ್ದಾವು. ಅದನ್ನು ಕೊಂಡುಕೊಳ್ಳಬೇಕು, ಇಂತಹ ಕವಿತೆಯನ್ನು ಓದಬೇಕು, ಆನಂದವನ್ನ ಪಡಬೇಕು, ತೃಪ್ತಿಯನ್ನ ಪಡಬೇಕು. ಇದು ಏನಾಗ್ತಾ ಇದೆ ಅಂತಂದ್ರೆ ಆಲಂಬನ ವಿಭಾವ ಅಂತ ನಾವು ಕರಿತೀವಿ. ಹೀಗೆ ಆಲಂಬನ ವಿಭಾವ ಏನಾಗ್ತಾ ಇದೆ ಅಂತಂದ್ರೆ ಅದು ಮೂಲ ಕಾರಣ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ.
ಎಲ್ಲರ ಮನಸ್ಸಿನಲ್ಲೂ ಏನಾಗಿರ್ತಾವು ಅಂತಂದ್ರ ರಸಭಾವಗಳು ಸ್ಥಾಯಿ ಭಾವಗಳು ಇದ್ದೇ ಇರುತ್ತಾವು. ಸಮಯಕ್ಕೆ ತಕ್ಕ ಹಾಗೆ ಅದು ಉದ್ದೀಪನಗೊಳ್ಳಲೇಬೇಕು, ಹೊರ ಹಾಕಲೇಬೇಕು ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎರಡನೇದು ಏನು ಅಂತಂದ್ರೆ ಉದ್ದೀಪನ ವಿಭಾವ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಉದ್ದೀಪನ ವಿಭಾವ ಅಂತಂದ್ರೆ ಇದರ ಪದದ ಅರ್ಥ ಏನು ಅಂತಂದ್ರೆ ಉಜ್ವಲಗೊಳ್ಳುವುದು, ಉಜ್ವಲಗೊಳ್ಳುವುದು ಅಂತಕ್ಕಂತಹದ್ದು ಅರ್ಥ ಇದೆ. ಉದ್ದೀಪನ ಅಂತಂದ್ರೆ ಉಜ್ವಲಗೊಳ್ಳುವುದು ಅಂತಂದ್ರೆ ಪ್ರಖರತೆ ಅಂತ ಕರಿತೀವಿ. ಆ ರಸಭಾವದ ಆ ಸ್ಥಾಯಿ ಭಾವದ ಪ್ರಖರತೆ ಎಷ್ಟು ಪರಿಣಾಮ ಐತಿ ಅನ್ನೋದು ನಮಗೆ ಏನಾಗಬೇಕು ಅಂತಂದ್ರೆ ಅದು ಗೋಚರ ಆಗ್ಬೇಕು. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಉಜ್ವಲಗೊಳ್ಳುವುದು ಅರ್ಥ ಅಥವಾ ಉದಯಗೊಂಡ ಭಾವವೊಂದು ಅದು ಅಷ್ಟಕ್ಕೆ ನಿಲ್ಲದೆ ಉನ್ನತ ಅವಸ್ಥೆಗೆ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉಜ್ವಲಗೊಳ್ಳುವುದು, ಪ್ರಕಟಗೊಳ್ಳುವುದು, ಪರಾಕಾಷ್ಠೆಗೆ ತಲುಪುವುದು ಅಂತಕ್ಕಂತಹ ವಿಚಾರವನ್ನ ಹೇಳ್ತೀವಿ. ನಿಮಗೆ ಸೈನ್ಸ್ನೊಳಗೆ ಗೊತ್ತಿರ್ಬೇಕು ಏನು ಅಂತಂದ್ರೆ ಅಣುಬಾಂಬ್, ಅಟಮ್ ಬಾಂಬ್ ಅಂತ ಕರಿತೀವಿ ನಾವು. ಅದು ಎಷ್ಟು ಉಜ್ವಲಗೊಳ್ತಾ ಇದೆ ಅನ್ನೋದು ನಿಮಗೆ ಓದಿರ್ತೀರಿ, ಎಲ್ಲ ಗೊತ್ತಿರ್ತೈತಿ. ಅದು ಒಮ್ಮೆ ನಾವು ಪ್ರಯೋಗಗೊಳಿಸಿದ್ರೆ, ಅಣುಬಾಂಬನ್ನ ಪ್ರಯೋಗಗೊಳಿಸಿದ್ರೆ ಏನಾಗ್ತೈತಿ ಅಂತಂದ್ರೆ ಒಂದು ಭೂ ಪ್ರದೇಶದ ಮೇಲೆ ಬಿತ್ತು ಅಂತಂದ್ರೆ ಅದರ ಉಜ್ವಲಗೊಳ್ಳುವುದು ಏನಾಗ್ತಾ ಇದೆ ಅಂತಂದ್ರೆ ಆ ಕ್ಷಣಕ್ಕೆ ಅದು ಮುಕ್ತಾಯ ಆಗೋದಿಲ್ಲ. ತದನಂತರದಲ್ಲಿ ಎಷ್ಟೋ ವರ್ಷಗಳವರೆಗೆ ಅದರ ಪ್ರಕಾಶ, ಅದರ ಒಂದು ಸ್ಥಿತಿ, ಅದರ ಒಂದು ಶಕ್ತಿ ಅಲ್ಲಿವರೆಗೂ ಉಳಿತಾ ಇದೆ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅದನ್ನು ಒಮ್ಮೆ ನಾವು ಬಾಂಬನ್ನ ಹಾಕಿದೇವಿ ಅಂತಂದ್ರ, ಪ್ರಯೋಗಗೊಳಿಸಿದೇವಿ ಅಂತಂದ್ರ ಅದರ ಪ್ರಕ್ರಿಯೆ ಹೆಂಗಿರ್ತೈತಿ ಅಂತಂದ್ರ ವಿದಳನ ಕ್ರಿಯೆ ಅಂತ ನಾವು ಹೇಳ್ತೀವಿ. ಅದರ ಪ್ರಕ್ರಿಯೆ ಹೆಂಗಿರ್ತೈತಿ ಅಂದ್ರೆ ವಿದಳನ ಕ್ರಿಯೆ. ಒಮ್ಮೆ ಹಾಕಿದೇವಿ ಅಂತಂದ್ರ ಅದು ಡಿವೈಡೆಡ್, ಭಾಗ ಆಗ್ಲಿಕ್ಕೆ ಆರಂಭ ಆಗ್ತೈತಿ. ಎಷ್ಟು ಅಂತಂದ್ರೆ ಒಂದು ಅಣುಬಾಂಬಿನ ಕಣ 3 ತೆರನಾಗಿ ವಿಂಗಡಣೆ ಆಗ್ತೈತಿ. ಮತ್ತೆ ಅದು ಒಂದು ಭಾಗ ಏನಾಗ್ತೈತಿ ಅಂತಂದ್ರೆ ಮತ್ತೆ 3 ಭಾಗ ಆಗ್ತೈತಿ. ಮತ್ತೆ ಅದು ಏನಾಗ್ತೈತಿ ಅಂತಂದ್ರೆ 3 ಭಾಗ ಆಗ್ತೈತಿ. ಹೀಗೆ ಅದರ ಶಕ್ತಿ ಏನಾಗ್ತೈತಿ ಅಂತಂದ್ರೆ 3 ತೆರನಾಗಿ ತ್ರಿವಿಧದಲ್ಲಿ ಅದು ವಿದಳನ ಕ್ರಿಯೆ ನಡೀತೈತಿ. ಇದು ಬಾಂಬಿನ ವಿಚಾರ ಇರ್ಲಿ. ನಮಗೇನ್ ಬೇಕಾಗೈತಿ ಅಂತಂದ್ರ ಉದ್ದೀಪನ ಕ್ರಿಯೆ ಉಜ್ವಲಗೊಳ್ಳುವುದು ಅಂತಂದ್ರೆ ಒಂದು ಸಾಹಿತ್ಯದ ಕೃತಿಯನ್ನ ಓದಿದಂತಹ ವ್ಯಕ್ತಿ ಆ ಸಾಹಿತ್ಯ ಕೃತಿಯ ಇಡೀ ವಿಷಯ ವಸ್ತು ಏನಾಗಬೇಕು ಅಂತಂದ್ರೆ ಆ ವ್ಯಕ್ತಿಯ ಜೀವಿತದ ಅವಧಿಯವರೆಗೆ, ಆ ವ್ಯಕ್ತಿಯ ಜೀವಿತದ ಅವಧಿಯವರೆಗೆ ಏನಾಗಬೇಕು ಅಂತಂದ್ರೆ ಶಾಶ್ವತವಾಗಿ ಉಳಿಬೇಕು. ರಸ ನಿಷ್ಪತ್ತಿ ಅನ್ನೋದು ಏನಾಗಬೇಕು ಅಂತಂದ್ರೆ ಒಮ್ಮೆ ಓದಿದಂತಹ ವಿಷಯ, ಮನಸ್ಸು ಕೊಟ್ಟು ಅಧ್ಯಯನ ಮಾಡಿದಂತಹ ಸಾಹಿತ್ಯದ ಕೃತಿ ಏನಾಗಬೇಕು ಅಂತಂದ್ರ ಓದುಗನ ಮನಸ್ಸಿನೊಳಗ ಅದು ಪ್ರಕಾಶಮಾನವಾಗಿರಬೇಕು. ಯಾವಾಗ ಕೇಳಲಿ, ಏನೇ ಕೇಳಲಿ, ಆ ಒಂದು ಸಾಹಿತ್ಯ ಕೃತಿಯ ಬಗ್ಗೆ ಆ ವ್ಯಕ್ತಿ ಓದುಗಾರ ಅಂತ ಕರಿತೀವಿ. ಸಾಹಿತ್ಯದೊಳಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಓದುಗಾರ ಅಥವಾ ಸಹೃದಯ ಅಂತ ಕರಿತೀವಿ. ಆತನಿಗೆ ಅದು ಪರಿಪಕ್ವ ಆಗಿರ್ಬೇಕು, ಪರಿಣಾಮಕಾರಿಯಾದಂತಹ ಅಧ್ಯಯನ ಆಗಿರಬೇಕು. ಅದಕ್ಕೆ ಉಜ್ವಲಗೊಳ್ಳುವುದು ಅಂತ ಹೇಳ್ತೀವಿ. ಆ ಸಾಹಿತ್ಯ ಕೃತಿ ಜೀವನಕ್ಕೆ ಅಳವಡಿಸಿಕೊಳ್ಳುವುದು, ಅದನ್ನ ವೃತ್ತಿಗೆ ಅಳವಡಿಸಿಕೊಳ್ಳುವುದು, ಅದನ್ನ ತಿಳಿಯಪಡಿಸುವಂತಹ ಕೆಲಸ, ಇದೆಲ್ಲವೂ ಏನಾಗ್ತಾ ಇದೆ ಅಂತಂದ್ರ ಉದ್ದೀಪನ ಅಂತ ಹೇಳ್ತೀವಿ. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ ಏನು ಅಂತಂದ್ರ 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ತಾರ. 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ತಾರ. ಯಾಕೆ ಅಂತಂದ್ರೆ ತಾನು ಪಡೆದುಕೊಂಡಂತಹ ಉತ್ತಮವಾದಂತಹ ಕಲಿಕೆ, ತಾನು ಪಡೆದುಕೊಂಡಂತಹ ಉತ್ತಮವಾದಂತಹ ಶಿಕ್ಷಣ ಆತನ ಭವಿಷ್ಯಕ್ಕೆ ಏನಾಗಬೇಕು ಅಂತಂದ್ರೆ ದಾರಿದೀಪ ಆಗ್ಬೇಕು. ಶಿಕ್ಷಣ ವ್ಯವಸ್ಥೆಯೊಳಗ ಅಲ್ಲಿ ಇದೆ. ಇಲ್ಲಿ ಸಾಹಿತ್ಯ ಮೀಮಾಂಸೆಯ ಅಡಿಯೊಳಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಓದಿದಂತಹ ಸಾಹಿತ್ಯ ಕೃತಿ, ನೋಡಿದಂತಹ ನಾಟಕ, ನೋಡಿದಂತಹ ಚಲನಚಿತ್ರ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರಬೇಕು. ಇದಿಷ್ಟೇ ಉದ್ದೇಶ. ಪ್ರಭಾವ ಬೀರಬೇಕು ಅಂತಂದ್ರೆ ರಸ ನಿಷ್ಪತ್ತಿ ಆಗಲೇಬೇಕು, ರಸ ನಿಷ್ಪನ್ನ ಆಗಲೇಬೇಕು ಅಂತಕ್ಕಂತಹ ವಿಚಾರವನ್ನ ಇಲ್ಲಿ ಭರತ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಈ ವಿಚಾರವನ್ನ ತಿಳಿಸಲ್ಪಡ್ತಾ ಇದ್ದಾನ. ಹಾಗಾಗಿ ಉದ್ದೀಪನ ವಿಭಾವ ಅಂತಂದ್ರ ಶಾಶ್ವತವಾದ ಕಲಿಕೆ, ಪರಿಣಾಮಕಾರಿಯಾದಂತಹ ಓದು, ಪರಿಣಾಮಕಾರಿಯಾದಂತಹ ಕಲಿಕೆ
ಓದುಗಾರನ ಮೇಲೆ ಸಹೃದಯಗಾರನ ಮೇಲೆ ಆಗಬೇಕು ಅನ್ನೋದು ಭರತ ಮುನಿಯ ವಿಚಾರ ಏನಾಗ್ತಾ ಇದೆ ಅಂತಂದ್ರೆ ಉಂಟಾಗ್ತಾ ಇದೆ. ಒಮ್ಮೆ ಶೃಂಗಾರ ಕಾವ್ಯವನ್ನ ಓದಿದಂತಹ ಸಹೃದಯಗಾರ ಅದನ್ನ ಶಾಶ್ವತವಾಗಿ ಏನಾಗಬೇಕು ಅಂತಂದ್ರೆ ನೆನಪಿಟ್ಟುಕೊಳ್ಳಬೇಕು. ಶಾಶ್ವತವಾಗಿ ಆ ಸ್ಥಾಯಿ ಭಾವ ಏನಾಗಬೇಕು ಅಂತಂದ್ರೆ ಪ್ರಕಟಗೊಳ್ಳಬೇಕು. ಆಯಾ ಸಂದರ್ಭಕ್ಕೆ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನ ರೂಢಿಸಿಕೊಳ್ಳತಕ್ಕಂತಹ ಕೆಲಸ ಏನಾಗಬೇಕು ಅಂತಂದ್ರೆ ಸಹೃದಯಗಾರಂದು ಆಗಬೇಕು. ಸಾಮಾಜಿಕ ವ್ಯಕ್ತಿ ಅಂತ ಕರೀತಾರೆ. ಇನ್ನೊಂದು ಅರ್ಥದೊಳಗೆ ಏನ್ ಮಾಡ್ತಾರ ಅಂತಂದ್ರೆ ಸಾಮಾಜಿಕ ವ್ಯಕ್ತಿ ಅಂತ ಕರೀತಾರ. ಸಾಹಿತ್ಯ ಮೀಮಾಂಸೆಯೊಳಗ ಸಾಮಾಜಿಕ ವ್ಯಕ್ತಿ ಅಂತ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕರೀತಾ ಇದ್ದಾರೆ. ಇದು ಆಲಂಬನ, ಉದ್ದೀಪನ, ವಿಭಾವ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತೀವಿ. ಇನ್ನ ಅನುಭಾವ ಎಲ್ಲಿ ಅಂತಂದ್ರೆ ವಿಭಾವ, ಅನುಭಾವ, ವ್ಯಭಿಚಾರಿ, ಸಂಯೋಗಾದ್ರ, ರಸ ನಿಷ್ಪತ್ತಿ ಅಂತ ಹೇಳ್ತಾ ಇದ್ದೀವಿ. ಅನುಭಾವ ಅಂತಕ್ಕಂತಹ ವಿಚಾರವನ್ನ ಅವಲೋಕನ ಮಾಡಿದಾಗ ಬಾಹ್ಯ ಚಟುವಟಿಕೆ ಅಂತ ಕರಿತೀವಿ. ಏನು ಬಾಹ್ಯ ಚಟುವಟಿಕೆ ಅದನ್ನ ಅವಲೋಕನ ಮಾಡೋದು. ಯಾವುದಾದರೊಂದು ಭಾವವು ಉನ್ನತ ಅವಸ್ಥೆಗೆ ಏರಿದ ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳಲ್ಲಿ ಕಾಣುವ ಪರಿಣಾಮಕ್ಕೆ ಅನುಭಾವವೆಂದು ಕರೀತೀವಿ. ಇದನ್ನೇನ್ ಮಾಡ್ತಾ ಇದ್ದಾನಂತಂದ್ರೆ ಹೇಳ್ತಾ ಇದ್ದಾನ. ಅಂದ್ರೆ ಏನು, ಇಲ್ಲಿ ಸಾಹಿತ್ಯ ಕೃತಿಯನ್ನ ಓದಿದಂತಹ ವ್ಯಕ್ತಿಗೆ ಅದರಿಂದ ಪರಿಣಾಮ ಉಂಟಾಗ್ತೈತಿ. ಅದನ್ನ ತನ್ನ ಜೀವನದೊಳಗ ಅಳವಡಿಸಿಕೊಡ್ತಾ ಇದ್ದಾನೆ. ಅದನ್ನ ತಾನು ಬದಲಾವಣೆ ಆಗ್ತಾ ಇದ್ದಾನ. ತನ್ನಲ್ಲಿ ಅದರ ಒಂದು ವಿಚಾರಗಳು ಏನಾಗ್ತಾ ಇದ್ದಾವು ಅಂತಂದ್ರ ಒಳಿತಾ ಆಗ್ತಾ ಇದ್ದಾವೆ. ಅವುಗಳನ್ನ ಅಳವಡಿಸಿಕೊಳ್ಳಿಸುವಂತಹ ಕೆಲಸಕ್ಕೆ ಇಲ್ಲಿ ಅನುಭಾವ ಅಂತ ಹೇಳ್ತಾ ಇದ್ದೀವಿ. ಸಾಮಾಜಿಕ ವ್ಯವಸ್ಥೆಯೊಳಗೆ ನಾವು ಕರಿತೀವಿ ಏನು ಅಂತಂದ್ರ ದೊಡ್ಡವರಿದ್ರು ಅಂತಂದ್ರ, ಹಿರಿಯರಿದ್ರು ಅಂತಂದ್ರ, ಯಾವ್ದಾದ್ರೂ ವಿಚಾರವನ್ನ ನಾವು ಅವರಿಂದ ಕೇಳಬೇಕು ಅಂತಂದ್ರ ಕಿರಿಯರೊಳಗ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳತಕ್ಕಂತಹ ವ್ಯಕ್ತಿಯೊಳಗ ಒಂದು ಸಣ್ಣದಾದಂತಹ ಶಬ್ದ ಏನಾಗ್ತೈತಿ ಅಂತಂದ್ರೆ ನೆನಪಿಗೆ ಬರ್ತೈತಿ. ಏನು ಅಂತಂದ್ರೆ ಅನುಭವಿ ವ್ಯಕ್ತಿ. ಅವ್ರಿಗೆ ಏನ್ ಬರ್ತೈತಿ ಅಂತಂದ್ರೆ ಅನುಭವ ವ್ಯಕ್ತಿ. ನಮಗಿಂತ ಬಾಳ ತಿಳ್ಕೊಂಡಾರ, ಅವರು ಅನುಭವಿ ವ್ಯಕ್ತಿ. ಲೋಕದ ಎಲ್ಲ ವಿಚಾರಗಳನ್ನ ಬಲ್ಲವರು. ಸಮಾಜದ, ಕೌಟುಂಬಿಕ, ಕುಟುಂಬದ ಎಲ್ಲ ಆಗು ಹೋಗುಗಳನ್ನ ಬಲ್ಲವರಿಗೆ ಅನುಭವಿ ವ್ಯಕ್ತಿಗಳು ಅಂತ ಕರಿತೀವಿ. ಅವರಿಗೆ ನಾವು ಅನುಭಾವಿಗಳು ಅಂತ ಕರಿತೀವಿ. ಶರಣರು, ಸಂತರು, ಸತ್ಪುರುಷರು, ಸಿದ್ಧಿ ಪುರುಷರು ಇವರ ಎಲ್ಲರಿಗೂ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅನುಭಾವಿಗಳು ಅಂತ ಕರಿತೀವಿ. ಅವರು ತಿಳಿ ಹೇಳ್ತಿರ್ತಾರೆ, ತಿಳುವಳಿಕೆಯನ್ನ ಕೊಡ್ತಿರ್ತಾರೆ. ತಮ್ಮ ಹಿಂಗ ಮಾಡಬೇಕು, ತಮ್ಮ ಈ ದಾರಿಯೊಳಗೆ ನಡಿಬೇಕು, ಇಂತಹ ಕಾರ್ಯಗಳನ್ನ ಮಾಡಬೇಕು. ಮನೆಯೊಳಗೆ ದೊಡ್ಡವರಿದ್ರು ಅಂತಂದ್ರ, ಹಿರಿಯರಿದ್ರು ಅಂತಂದ್ರ, ಅಜ್ಜ ಅಜ್ಜಿಯರಿದ್ರು ಅಂತಂದ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಮಾಡ್ತಾರ ಅಂತಂದ್ರೆ ತಿಳುವಳಿಕೆಯನ್ನ ಕೊಡ್ತಿದ್ದಾರೆ. ಈ ರೀತಿ ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ಏನಾಗ್ತೈತಿ ಅಂತಂದ್ರೆ ಸರಳ ಆಗ್ತೈತಿ. ಹೂವಿನಷ್ಟೇ ಏನಾಗ್ತೈತಿ ಅಂತಂದ್ರೆ ಭಾರದಿಂದ ಕಡಿಮೆ ಅಂತ ಹೇಳ್ತಾ ಇದ್ದಾರ. ಶ್ರಮ ಪಡುವುದಕ್ಕಿಂತಲೂ ಆಲೋಚನೆ ಮೂಲಕವಾಗಿ ಕೆಲಸವನ್ನ ಮಾಡಬೇಕು ಅಂತಕ್ಕಂತಹ ಸಲಹೆಗಳನ್ನ ಕೊಡ್ತಾ ಇದ್ದಾರ. ಅವರಿಗೆ ನಾವು ಅನುಭವಿಗಳು ಅಂತ ಕರಿತೀವಿ. ಯಾಕಂದ್ರೆ ಮನೆಯೊಳಗ ಹಿರಿಯರಿದ್ರು ಅಂತಂದ್ರೆ ಅದೊಂದು ದೊಡ್ಡ ಆಸ್ತಿ ಅಂತ ನಾವು ಕರಿತೀವಿ, ದೊಡ್ಡ ಸಂಪತ್ತು ಅಂತ ಕರಿತೀವಿ. ಹಣನೇ ಸಂಪತ್ತಲ್ಲ, ಬೆಳ್ಳಿ ಬಂಗಾರವೇ ಸಂಪತ್ತಲ್ಲ. ಹಿರಿಯ ತಲೆಮಾರಿನ ವ್ಯಕ್ತಿಗಳು ಮನೆಯೊಳಗಿದ್ರು ಅಂತಂದ್ರ ಅದಕ್ಕಿಂತ ಬೆಲೆ ಬಾಳುವಂತಹ ಸಂಪತ್ತು ಆ ಹಿರಿಯ ತಲೆಗಳು ಅಂತ, ಅನುಭಾವಿ ತಲೆಗಳು ಅಂತ ನಾವು ಕರಿತಾ ಇದ್ದೀವಿ. ಇಲ್ಲಿ ಇಂತಹ ಅನುಭವ ಅಂತಂದ್ರೆ ಅದಕ್ಕೆ ಬಾಹ್ಯ ಚಟುವಟಿಕೆ ಅಂತ ಕರಿತೀವಿ. ಇದು ಪ್ರಕಟ ಆಗಬೇಕು ಅಂತಂದ್ರೆ ಹೇಳ್ತಾ ಇದ್ದಾರೆ. ಯಾವುದಾದರೊಂದು ಭಾವವು ಉನ್ನತ ಅವಸ್ಥೆಗೆ ಏರಿದ ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳಲ್ಲಿ ಕಾಣುವ ಪರಿಣಾಮಕ್ಕೆ ಅನುಭಾವ ಎಂದು ಕರೆಯುತ್ತೇವೆ. ಯಾವ ರೀತಿಯಾಗಿ ಅಂತಂದ್ರೆ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಈ ವಿನೋದ ಆದಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಗುವುದನ್ನ ತೋರಿಸ್ತೇವೆ. ವಿನೋದ ಆದಾಗ ನಗುವುದು, ಏನೋ ಸಂತೋಷ, ಮನಸ್ಸಿಗೆ ಸಂತೋಷ ಆಗಿತ್ತು ಅಂತಂದ್ರೆ ನಗುವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಅದು ಮಂದಸ್ಫೀತದ ನಗು ಆಗಿರಲಿ, ತುಟಿಯಲ್ಲೇ ಕಾಣತಕ್ಕಂತಹ ನಗು ಆಗಿರಲಿ, ಅಟ್ಟಹಾಸದ ನಗುವೇ ಆಗಿರಲಿ, ಒಟ್ಟ ನಗುವಿನ ಪ್ರಕಾರಗಳಲ್ಲಿ ನಾವು ಕಾಣ್ತೀವಿ. ಅದು ವಿಷಯಕ್ಕೆ ತಕ್ಕ ಹಾಗೆ ನಗು ಏನಾಗ್ತಾವು ಅಂತಂದ್ರೆ ಬರ್ತಾ ಇರ್ತಾವ. ಅಟ್ಟಹಾಸದ ನಗು ಅಂತಂದ್ರ ನಾನೇ ಆ ಕೆಲಸವನ್ನ ಮಾಡಿದೆ, ನನ್ನಷ್ಟು ಪರಾಕ್ರಮಿಗಳು ಯಾರು ಇಲ್ಲ, ನನ್ನಷ್ಟು ಸೂರರು ಯಾರು ಇಲ್ಲ ಅಂತಕ್ಕಂತಹ ವಿಚಾರ ಬಂದಾಗ
ದುರ್ಬಲರ ಮುಂದೆ ಪ್ರಬಲ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರ ಅಟ್ಟಹಾಸದ ನಗುವನ್ನ ತೋರಿಸ್ತಾ ಇರ್ತಾನ. ಇಂತಹ ನಗುವಿನ ಪ್ರಕಾರಗಳು ಏನಾಗಿರ್ತಾವು ಅಂತಂದ್ರ ಬೇರೆ ಬೇರೆ ತರನಾಗಿ ಇರ್ತಾವು. ವಿನೋದ ಆದಾಗ ನಗು ಬರುವುದು, ದುಃಖ ಆದಾಗ ಕಣ್ಣೀರು ಬರುವುದು, ಕೋಪ ಬಂದಾಗ ಮುಖವು ಕೆಂಪೇರಿ ಬರುವುದು, ಆಶ್ಚರ್ಯವಾದಾಗ ಕಣ್ಣು ಅರಳುವುದು, ಭಯವಾದಾಗ ಮೈ ಕಂಪನವಾಗುವುದು, ಇವೇ ಮುಂತಾದ ಪ್ರಕ್ರಿಯೆಗಳೇ ಅನುಭಾವಿಗಳಾಗಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅನುಭಾವಿಗಳಾಗಿ ಇವು ಏನಾಗ್ತಾ ಇದ್ದಾವು ಅಂತಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಸಂಚಾರ ಕೈಗೊಳ್ಳುತ್ತವೆ. ಆಯಾ ಸನ್ನಿವೇಶಕ್ಕೆ ತಕ್ಕ ಹಾಗೆ, ಆಯಾ ಸಮಯಕ್ಕೆ ತಕ್ಕ ಹಾಗೆ ಏನಾಗ್ತಾ ಇದ್ದಾವು ಅಂತಂದ್ರೆ ಈ ಅನುಭಾವಿಗಳು ಬಾಹ್ಯ ಚಟುವಟಿಕೆಗಳಲ್ಲಿ ಅದು ಏನಾಗ್ತೈತಿ ಅಂತಂದ್ರೆ ಕಣ್ಣಿಗೆ ಕಾಣ್ತೈತಿ. ನಗ ಕತ್ತಾನ ಅಂತಂದ್ರ ಏನೋ ಒಂದು ಘಟನೆ ಆಗೈತಿ, ಕೋಪಗೊಂಡಾನ ಅಂತಂದ್ರ ಏನೋ ಕೆಟ್ಟ ಸಮಯ ಅಲ್ಲಿ ಉಂಟಾಗೈತಿ. ಈ ರೀತಿಯಾಗಿ ಏನಾಗ್ತಾ ಇದ್ದಾವು ಅಂತಂದ್ರ ಅಲ್ಲಿ ಕಂಗೊಳಿಸುತ್ತಿದ್ದಾವು. ಇದಕ್ಕೆ ನಾವು ಅನುಭಾವ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಇವು ಸಾಹಿತ್ಯ ಕೃತಿಯಿಂದ ನಮಗೆ ಹೆಂಗ ಉಂಟಾಗ್ತೈತಿ ಅಂತಂದ್ರೆ, ಸಾಹಿತ್ಯ ಕೃತಿ ಅಂತಂದ್ರೆ ಇವತ್ತೇನಾಗ್ತಾ ಇದ್ದಾವು ಅಂತಂದ್ರೆ ಒಂದೇ ಪ್ರಕಾರಕ್ಕೆ ಏನಾಗಿಲ್ಲ ಅಂತಂದ್ರೆ ಸೀಮಿತ ಆಗಿಲ್ಲ. ಸಾಹಿತ್ಯ ಪ್ರಕಾರಗಳು ಏನಾಗಿಲ್ಲ ಅಂತಂದ್ರೆ ಒಂದೇ ಪ್ರಕಾರಕ್ಕೆ ಸೀಮಿತ ಆಗಿಲ್ಲ. ಗದ್ಯ ಕಾವ್ಯಗಳು ಇದ್ದಾವು, ಪದ್ಯ ಕಾವ್ಯಗಳು ಇದ್ದಾವು. ಗದ್ಯ ಕಾವ್ಯಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕಥೆಗಳನ್ನ ಕಾಣ್ತೀವಿ, ಕಾದಂಬರಿಗಳನ್ನ ಕಾಣ್ತೀವಿ, ಹಾಗೂ ನಾಟಕಗಳನ್ನು ನಾವು ಕಾಣ್ತಾ ಇದ್ದೀವಿ, ಪ್ರವಾಸ ಕಥನಗಳನ್ನು ನಾವು ಕಾಣ್ತಾ ಇದ್ದೀವಿ, ಆತ್ಮಕಥೆ, ಜೀವನ ಚರಿತ್ರೆ, ಹೀಗೆ ವಿಮರ್ಶೆ ಮುಂತಾದ ಪ್ರಕಾರಗಳು ಸಾಹಿತ್ಯದ ವಲಯದಲ್ಲಿ ನಾವು ಕಾಣ್ತೀವಿ. ವಿಶೇಷವಾಗಿ ಕಾದಂಬರಿ ಪ್ರಕಾರದೊಳಗೆ ನಾವು ಅವಲೋಕನ ಮಾಡಿದಾಗ ಪತ್ತೇದಾರಿ ಕಾದಂಬರಿ ಅಂತ ಕರಿತೀವಿ. ಪತ್ತೇದಾರಿ ಕಾದಂಬರಿಯನ್ನ ನಾವು ಓದ್ತಾ ಹೋದಾಗ ಮನುಷ್ಯನ ಮನಸ್ಸು ಯಾರ್ದು ಅಂತಂದ್ರೆ ಸಹೃದಯಗಾರ ಸಾಮಾಜಿಕ ವ್ಯಕ್ತಿಯ ಮನಸ್ಸು ಏನಾಗಿರ್ತೈತಿ ಅಂತಂದ್ರೆ ಒಂದು ರೀತಿ ಗಂಭೀರ ಆಗಿರ್ತೈತಿ. ಯಾಕೆ ಅಂತಂದ್ರೆ ಪತ್ತೇದಾರಿಯ ವಿಷಯ ವಸ್ತು ಏನು ಅಂತಂದ್ರೆ ಆರಂಭದೊಳಗ ಒಂದು ಸನ್ನಿವೇಶದ ವಿಷಯವನ್ನ ಗೌಪ್ಯವಾಗಿ ಇಟ್ಟು ಆ ಸನ್ನಿವೇಶಕ್ಕೆ ಉತ್ತರ ನಮಗೆ ಯಾವಾಗ ದೊರಕ್ತೈತಿ ಅಂತಂದ್ರೆ ಆ ಕಾದಂಬರಿಯ ಮುಕ್ತಾಯಕ್ಕೆ. ಆರಂಭದೊಳಗೆ ಇದ್ದಂತಹ ಕುತೂಹಲ, ಆರಂಭದಲ್ಲಿ ಇದ್ದಂತಹ ಕೌತುಕ, ಅದು ಯಾವಾಗ ಮುಕ್ತಾಯ ಆಗ್ತೈತಿ ಅಂತಂದ್ರೆ ಕಾದಂಬರಿ ಯಾವಾಗ ಕ್ಲೈಮ್ಯಾಕ್ಸ್ ಬಂದು ನಿಂದಿರ್ತೈತಿ, ಕಾದಂಬರಿ ಯಾವಾಗ ಕೊನೆ ಆಗ್ತೈತಿ ಅವಾಗ ಅದಕ್ಕೆ ಉತ್ತರ ದೊರಕ್ತೈತಿ. ಅವಾಗ ಓದುಗಾರನಿಗೆ ಏನಾಗ್ತೈತಿ ಅಂತಂದ್ರೆ ಅಲ್ಲಿವರೆಗೂ ವಿರಾಮನೆ ಇರಂಗಿಲ್ಲ. ಏನು ಮಾಡಿದ ಕೊಲೆಗಾರ, ಯಾರು ಆ ಕೊಲೆಗಾರ, ಪತ್ತೆ ಹೆಂಗ್ ಹಚ್ಚಿದ್ರು ಪೊಲೀಸ್ ಇಲಾಖೆಯವರು, ಹೀಗೆ ಒಳದಾರಿಗಳನ್ನ ಪತ್ತೇದಾರಿ ಕಾದಂಬರಿಗಳನ್ನ ಅವಲೋಕನ ಮಾಡಿದಾಗ ಅಥವಾ ಪತ್ತೇದಾರಿ ಚಲನಚಿತ್ರಗಳನ್ನು ನೋಡಿದಾಗ ನಿಮಗೆ ಏನಾಗ್ತೈತಿ ಅಂತಂದ್ರೆ ಅಂತಹ ಕುತೂಹಲ ಇದ್ದೇ ಇರುತ್ತದೆ ಅಂತಕ್ಕಂತಹ ವಿಚಾರ ನಿಮ್ಗ ಗೋಚರ ಆಗ್ತೈತಿ. ನೀವು ನೋಡಿರಬೇಕು, ಅನಂತ್ನಾಗ್ ಅವರ ಒಂದು ಚಲನಚಿತ್ರ ಯಾವುದು ಅಂತಂದ್ರೆ ಬೆಳದಿಂಗಳ ಬಾಳೆ ಅಂತಕ್ಕಂತಹ ಚಲನಚಿತ್ರ ನಾಯಕಿಯನ್ನ ನೋಡ್ಲೇಬೇಕು ಅಂತಕ್ಕಂತಹ ನಾಯಕ ನಟ ಅನಂತ್ನಾಗ್ ಏನ್ ಮಾಡ್ತಾನಂತಂದ್ರ ಆರಂಭದಿಂದ ಹಿಡಿದುಕೊಂಡು ಚದುರಂಗ ಆಟದೊಳಗ ಪ್ರಾವೀಣ್ಯತೆಯನ್ನ ಪಡೆದುಕೊಂಡಂತಹ ನಾಯಕ ಕೊನೆಗೆ ಏನಾಗ್ತಾ ಇದ್ದಾನಂತಂದ್ರ ನಾಯಕಿಯನ್ನ ನೋಡುವಂತಹ ಕೆಲಸದ ಹೊತ್ತಿಗೆ ಏನಾಗಿರ್ತೈತಿ ಅಂತಂದ್ರ ನಾಯಕಿ ಮರಣವನ್ನ ಹೊಂದಿರ್ತಾಳ, ಕತೆ ಮುಕ್ತಾಯ ಆಗ್ತೈತಿ. ಇಲ್ಲಿ ಅಂತಹ ಒಂದು ಅನುಭವ ಅಂತಂದ್ರೆ ಬಾಹ್ಯ ಚಟುವಟಿಕೆ ಅದು ಏನಾಗಬೇಕು ಅಂತಂದ್ರೆ ಕೊನೆಯ ಹಂತದವರೆಗೂ ಇರಬೇಕು. ಇಲ್ಲಿ ಸಾಹಿತ್ಯವನ್ನ ಓದುವಂತಹ ವ್ಯಕ್ತಿ ಓದಿದಂತಹ ವಿಷಯ ಏನಾಗಬೇಕು ಅಂತಂದ್ರ ಅದು ತನ್ನ ಜೀವಿತದ ಕೊನೆಯ ಅವಧಿವರೆಗೂ ಏನಾಗಿರ್ಬೇಕು ಅಂತಂದ್ರ ಇರಲೇಬೇಕು ಅಂತಕ್ಕಂತಹ ವಿಚಾರವನ್ನ ಭರತ ಮುನಿ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ಇಲ್ಲಿ ಅನುಭಾವ ಅಂತ ಕರೀತಾ ಇದ್ದಾನ. ಈಗ ಏನಾಯ್ತು ಅಂತಂದ್ರ ಎರಡು ವಿಚಾರಗಳು ನಿಮಗೆ ಸ್ಪಷ್ಟ ಆದ ವಿಭಾವ ಅನುಭಾವ ಅನ್ನೋದೇನಾಯ್ತು ಅಂತಂದ್ರ ಸ್ಪಷ್ಟ ಆಯ್ತು. ಸ್ಥಾಯಿ ಭಾವಗಳು ನಮ್ಮ ಮನಸ್ಸಿನಲ್ಲಿ ಇರ್ತಾವು, ರಸಭಾವಗಳು ನಮ್ಮ ಮನಸ್ಸಿನೊಳಗೆ ಇರ್ತಾ ಇದ್ದಾವು. ನಾವು ಓದುವಂತಹ ಸಾಹಿತ್ಯ, ನಾವು ನೋಡ್ತಕ್ಕಂತಹ ನಾಟಕ, ನಾವು ನೋಡ್ತಕ್ಕಂತಹ ಚಲನಚಿತ್ರದ ಮೂಲಕವಾಗಿ ಆ ಎಲ್ಲ ರಸಭಾವಗಳು ಸ್ಥಾಯಿ ಭಾವಗಳು ಪ್ರಕಟಗೊಳ್ತಾ ಇದ್ದವು, ಮುಸ್ತಾ ಇದ್ದವು. ಹೀಗಾಗಿ ನೋಡಿದಂತಹ ಓದಿದಂತಹ ಸಾಹಿತ್ಯ ಕೃತಿಗಳು, ದೃಶ್ಯಗಳು ನಮ್ಮ ಮನಸ್ಸಿನ ಮೇಲೆ ಏನಾಗ್ತಾವು ಅಂತಂದ್ರೆ ಪ್ರಭಾವ ಬೀರ್ತಾವು. ಅದನ್ನು ನಾವು ಅಳವಡಿಸಿಕೊಳ್ತೀವಿ, ರಸ ನಿಷ್ಪತ್ತಿಯನ್ನ ಮಾಡ್ತೀವಿ, ನಮ್ಮಲ್ಲಿ ಇರ್ತಕ್ಕಂತಹ ಪ್ರತಿಭೆಯನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಹೊರ ಹಾಕ್ತೀವಿ.
ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರ ಒಂದು ಸಾಹಿತ್ಯ ಕೃತಿ, ಒಂದು ಸಾಹಿತ್ಯಿಕವಾದಂತಹ ಪ್ರಕಾರ ವ್ಯಕ್ತಿಯನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಅದು ಎದರ ಮುಖಾಂತರ ಅಂತಂದ್ರ ಆ ವ್ಯಕ್ತಿಯ ಅಂತರಂಗದಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂತಹ ರಸಭಾವಗಳ ಮೂಲಕ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಆ ರಸಭಾವಗಳಿಗೆ ಸಾಹಿತ್ಯ ಕೃತಿಗಳ ಪ್ರಭಾವ ಉಂಟಾದಾಗ ಏನಾಗ್ತಾ ಇದೆ ಅಂತಂದ್ರೆ ವ್ಯಕ್ತಿ ಪರಿವರ್ತನೆ ಆಗ್ತಾನ, ವ್ಯಕ್ತಿ ಬದಲಾವಣೆ ಆಗ್ತಾ ಇದ್ದಾನ. ಇದುವೇ ಸಾಹಿತ್ಯದಿಂದ ಸಮಾಜಕ್ಕೆ ಆಗ್ತಕ್ಕಂತಹ ಬಹುದೊಡ್ಡ ಕೊಡುಗೆ. ಸಾಹಿತ್ಯದಿಂದ, ಕಾವ್ಯದಿಂದ, ನಾಟಕದಿಂದ, ಅಲ್ಲಿ ಭರತ ಮುನಿ ನಾಟಕ ಅಂತ ಹೇಳ್ತಾ ಇದ್ದಾನೆ, ಅದು ಸಾಮಾಜಿಕ ವ್ಯಕ್ತಿಯನ್ನ ಬದಲಾವಣೆ ಮಾಡ್ತಾ ಇದೆ ಅಂತಂದ್ರೆ ಇದಕ್ಕಿಂತ ಶ್ರೇಷ್ಠವಾದಂತಹ ಕೊಡುಗೆ ಮತ್ತೊಂದು ಇಲ್ಲ ಅನ್ನೋದು ಉಂಟಾಗ್ತಾ ಇದೆ. ವಿಭಾವ, ಅನುಭಾವ, ವ್ಯಭಿಚಾರಿ, ಸಂಯೋಗಾದರ ರಸ ನಿಷ್ಪತ್ತಿ ಅನ್ನೋದು ಇಲ್ಲಿ ಭರತ ಮುನಿಯ ಒಂದು ಈ ಸೂತ್ರ ಏನಾಗ್ತಾ ಇದೆ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿ ಸಾಹಿತ್ಯ ಲೋಕದೊಳಗ, ಕಾವ್ಯ ಮೀಮಾಂಸೆಯ ಕ್ಷೇತ್ರದೊಳಗ ಶ್ರೇಷ್ಠವಾದಂತಹ ಸೂತ್ರ ಅನ್ನೋದನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ ಅರಿತುಕೊಳ್ಳಬೇಕು. ಇದಕ್ಕಿಂತಲೂ ಮುಖ್ಯವಾಗಿ ಏನಾಗ್ತಾ ಇದೆ ಅಂತಂದ್ರೆ ರಸಭಾವಗಳ ಒಂದು ವಿಚಾರ ಏನ್ ಮಾಡಬೇಕು ಅಂತಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮನಸ್ಸು ಏನಾಗಿದೆ ಅಂತಂದ್ರೆ ರಸಭಾವಗಳ ಗಣಿ, ನಮ್ಮ ಮನಸ್ಸು ರಸಭಾವಗಳ ಗಣಿ. ಅದನ್ನು ನಾವು ಏನ್ ಮಾಡಬೇಕು ಅಂತಂದ್ರೆ ಸದಾ ತುಂಬುತ್ತಾ ಹೋಗ್ಬೇಕು, ಅದನ್ನು ಎಂದೂ ಖಾಲಿ ಮಾಡ್ಕೊಳ್ಬಾರ್ದು, ಸದಾ ತುಂಬುತ್ತಾ ಇರಬೇಕು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅದನ್ನ ಅವಶ್ಯಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಅದನ್ನ ಬಳಕೆ ಮಾಡುತ್ತಾ ಹೋದ್ರೆ ಆ ಸಾಮಾಜಿಕ ವ್ಯಕ್ತಿ ಸಹೃದಯಗಾರ ಏನಾಗ್ತಾ ಇದ್ದಾನಂತಂದ್ರೆ ಸಾಮಾಜಿಕ ವ್ಯವಸ್ಥೆಯೊಳಗ, ಸಾಹಿತ್ಯಿಕ ವ್ಯವಸ್ಥೆಯೊಳಗ ಆ ವ್ಯಕ್ತಿಗೆ ಒಂದು ಶ್ರೇಷ್ಠವಾದಂತಹ ಸ್ಥಾನಮಾನ ದೊರಕುತ್ತದೆ ಅಂತಕ್ಕಂತಹ ಒಂದು ಸಲಹೆ ಏನಾಗ್ತಾ ಇದೆ ಅಂತಂದ್ರೆ ಈ ಸೂತ್ರದ ಮೂಲಕವಾಗಿ ತಿಳಿದು ಬರ್ತಾ ಇದೆ. ಹಾಗಾಗಿ ಇಲ್ಲಿವರೆಗೆ 3 ಭಾಗದೊಳಗ ರಸ ಸಿದ್ಧಾಂತದ ವಿಚಾರಗಳನ್ನ ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ ಅವಲೋಕನ ಮಾಡಿದ್ದೀವಿ. ರಸ ಸಿದ್ಧಾಂತ ಅಂದರೆ ಏನು ಅನ್ನೋದನ್ನ ಒಂದು ಪಾಠದೊಳಗ ಅವಲೋಕನ ಮಾಡಿದ್ದೀವಿ. ರಸಭಾವಗಳು ಯಾವುವು, ಸ್ಥಾಯಿ ಭಾವಗಳು ಯಾವುವು, ಸಂಚಾರಿ ಭಾವಗಳು ಯಾವುವು ಅನ್ನೋದನ್ನ ಒಂದು ಪಾಠದೊಳಗ ಅವಲೋಕನ ಮಾಡಿದ್ದೀವಿ. ಈ ಒಂದು ಪಾಠದೊಳಗೆ ಏನಾಗ್ತಾ ಇದೆ ಅಂತಂದ್ರೆ ಭರತ ಮುನಿ ಹೇಳಿರ್ತಕ್ಕಂತಹ ವಿಭಾವ, ಅನುಭಾವ, ವ್ಯಭಿಚಾರಿ, ಸಂಯೋಗಾತ ರಸ ನಿಷ್ಪತ್ತಿ ಯಾವ ರೀತಿಯಾಗಿ ಅದು ಸಿದ್ಧಗೊಂಡಿದೆ ಅನ್ನೋದನ್ನ ಇಲ್ಲಿ ಭರತ ಮುನಿ ಹೇಳ್ತಾ ಇದ್ದಾನೆ. ಇದರ ಮೇಲೆ ಏನಾಗಿದ್ದಾವು ಅಂತಂದ್ರೆ ಸಾಕಷ್ಟು ವಿಮರ್ಶೆಗಳು ಬೆಳೆದಿದ್ದಾವು. ಸಪ್ತ ವಿಘ್ನಗಳು ಅಂತ ಬರ್ತಾ ಇದ್ದಾವೆ. ಒಬ್ಬೊಬ್ಬ ಕಾವ್ಯ ಮೀಮಾಂಸಕಾರ ಇದು ಭರತ ಹೇಳಿದ್ದು ಸರಿ ಅಲ್ಲ, ಇಲ್ಲಿ ಈ ವಿಷಯ ಹೇಳಬೇಕಾಗಿತ್ತು, ಈ ವಿಷಯವನ್ನ ಬಿಟ್ಟಿದ್ದಾನ, ಇದು ಇಲ್ಲಿ ಲೋಪ ಉಂಟಾಗೈತಿ. ಸಾಕಷ್ಟು ವಿಮರ್ಶೆಗಳು ಇದ್ದಾವು. ಸಪ್ತ ವಿಘ್ನಗಳು ಅಂತ ಬರ್ತಾ ಇದ್ದಾವು. ನಾಳೆ ನೀವು PG ಕಲಿತೀರಿ ಕನ್ನಡದಾಗ ಅಂತಂದ್ರೆ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬರ್ತಾ ಇದೆ. ನಿಮ್ಮ ಅಧ್ಯಯನಕ್ಕೆ ರಸ ಸಿದ್ಧಾಂತ ಈ ಸೂತ್ರ ಏನಾಗಬೇಕು ನೆನಪಿದ್ರೆ ಸಾಕು. ಮತ್ತೊಂದು ಸಿದ್ಧಾಂತದೊಂದಿಗೆ ಅಂದ್ರೆ ಏನು, ಆನಂದವರ್ಧನ ರಚನೆ ಮಾಡಿರ್ತಕ್ಕಂತಹ ಧ್ವನಿ ಸಿದ್ಧಾಂತ ಅಂತ ಬರ್ತಾ ಇದೆ. ಧ್ವನ್ಯಾಲೋಕ ಕೃತಿಯೊಳಗ ಧ್ವನಿ ಸಿದ್ಧಾಂತ ಅಂತ ಬರ್ತಾ ಇದೆ. ಅದನ್ನ ಏನ್ ಮಾಡೋಣ ಅಂತಂದ್ರೆ ಮುಂದಿನ ಅವಧಿಯೊಳಗ ಅವಲೋಕನ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.